ಇವತ್ತು ಟೊಮೊಟೊ ರಸ ಮಾಡ್ತಾಯಿದ್ದೀನಿ. ಇದಕ್ಕೆ 1.5 ಸ್ಪೂನು ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, 1/4 ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಹುರ್ಕೊಳ್ಳೋಣ. ರಸಮ್ಗೆ ಒಂದು 5-6 ಟೊಮೊಟೊ ಹಣ್ಣು ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅದು ರಸ ಬಿಡೋಕ್ಕೆ. ಇದು ಟೊಮೊಟೊ ಬೇಯಕ್ಕಿಟ್ಟಿದ್ನಲ್ಲ, ಬೆಂದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಹುಣಸೆಹಣ್ಣು ಕಮ್ಮಿ ಮಾಡ್ಕೋಬೇಕಿತ್ತು. ಹುಣಸೆಹಣ್ಣು 1 ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ರಸಮ್ ಪೌಡ್ರ್ 10 ರೂಪಾಯಿನ ಪ್ಯಾಕೆಟ್ ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಕೊಂಡಿದ್ದೀನಿ. ರಸಕ್ಕೆ ಜಾಸ್ತಿ ಬೇಕು, ಅದಕ್ಕೆ ಇಷ್ಟು. ಕರಿಬೇವು, ಒಣಮೆಣ್ಸಿನ್ಕಾಯಿ ಒಂದು 8ರಿಂದ 10. ಇದು ಜೀರಿಗೆ, ಮೆಣಸು, ಮೆಂತ್ಯ ಹುರಿದು ಕುಟ್ಟಿಟ್ಕೊಂಡಿದ್ದೀನಿ. ಕುಟ್ಕೋಬೇಕು, ಮಿಕ್ಸಿ ಮಾಡ್ಕೋಬಾರ್ದು, ಅಷ್ಟು ಟೇಸ್ಟ್ ಬರಲ್ಲ. ಕುಟ್ಕೋಬೇಕು. ಈಗ ಒಗ್ಗರಣೆ ಹಾಕೋಣ. ಇದಕ್ಕೆ ತುಪ್ಪ ಮತ್ತು ಎಣ್ಣೆ ಎಲ್ಲ ಒಂದು 2 ಸ್ಪೂನ್ ಹಾಕಿದ್ದೀನಿ ಒಗ್ಗರಣೆಗೆ. ಸಾಸಿವೆ 1 ಸ್ಪೂನು. ಅದು ಸಿಡಿದು ಎಣ್ಣೆ ಎಲ್ಲ ಇದಾಗುತ್ತೆ ಅಂತ, ಮೇಲೆ ಗೋಡೆ ಎಲ್ಲ ಇದಾಗುತ್ತೆ, ಅದಕ್ಕೋಸ್ಕರ ಮಾಡ್ತೀನಿ. ಫಸ್ಟ್ ಬೆಳ್ಳುಳ್ಳಿ ಹಾಕ್ಕೋತೀನಿ, ಯಾಕೆಂದರೆ ಇದು ಸೀದ್ಬಿಡುತ್ತೆ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಸೀದಂಗೆ ಆಗ್ಬಿಡ್ತದೆ. ಕರಿಬೇವು ಹಾಕ್ಕೊಂಡೆ. ಈಗ ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಇದು ಒಂದು 2 ನಿಮಿಷ ಫ್ರೈ ಆಗಬೇಕು. ಅದು ಚೆನ್ನಾಗಿ, ಇದು ಸ್ವಲ್ಪ ಕಲರ್ ಇದು ಬರಬೇಕು. ಇದು ಆವಾಗ ರಸ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಷ್ಟು ಸಾಕು, ಇಷ್ಟು ಫ್ರೈ ಆಗೈತೆ. ಇದಕ್ಕೆ ಹಿಂಗು ಮೇನ್, ಹಿಂಗೆ ಇದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ. ಮತ್ತು ಈ ರಸಮ್ ಪುಡಿ ತೋರಿಸ್ನಲ್ಲ MTRದು, ಇದು ಆಚಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. MTRಗಿಂತ ಆಚಿ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇದೇ ಇದ್ದಿದ್ದು, ಅದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಕುಟ್ಟಿಟ್ಕೊಂಡಿದ್ನಲ್ಲ, ಅದು ಜೀರಿಗೆ, ಮೆಣಸು, ಮೆಂತ್ಯದು, ಅದನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ಶಾಗಿ ಅಲ್ಲೇ ಹುರಿದು ಕುಟ್ಟಿ ಹಾಕಿ ಮಾಡಿ ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷ ಸಣ್ಣೂರಿಲಿ ಇದಾಗಲಿ, ಉರಿ ಎತ್ಕೋಬಾರ್ದು, ಸೀದೋಗ್ಬಿಡ್ತದೆ. ಇದು ಕೈಯಲ್ಲಿ ಕ್ಯೂಚಿಟ್ಕೊಂಡಿರೋದು, ಮಿಕ್ಸಿಲಿ ಮಾಡ್ಕೋಬಾರ್ದು, ಕೈಯಲ್ಲಿ ಕ್ಯೂಚಿಟ್ಕೋಬೇಕು. ನಾವು ಮಾಡೋದು ಎಲ್ಲ ಹಳ್ಳಿ ಸ್ಟೈಲಲ್ಲೇ. ಇದು ಕ್ಯೂಚಿಟ್ಕೊಂಡಿದ್ದೀನಿ. ಇವಾಗ ಹಾಕ್ತೀನಿ. ನೋಡಿ, ಇಷ್ಟು ತೆಳ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೋಬೋದು. ನಾವು ಸ್ವಲ್ಪ ರಸ ತೆಳ್ಳಗೆ ಇದು ಮಾಡೋದು. ಇಷ್ಟು ಬರಲಿ. ನಾನು ಆಚಿ ಯಾಕೆಂದರೆ ಅದೊಂಥರ ಟೇಸ್ಟ್ ಬರುತ್ತೆ, ಇದೊಂಥರ MTR ಅವ್ರದ್ದು ಒಂದು ಟೇಸ್ಟ್ ಬರುತ್ತೆ, ಅದಕ್ಕೆ ಹೇಳಿದ್ದು. ಈಗ ಉಪ್ಪು ಹಾಕ್ಕೋತೀನಿ, 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇದಕ್ಕೆ ಇಂಗು, ಬೆಲ್ಲ, ಇದೇ ಟೇಸ್ಟು. ನಿಮಗೆ ಸ್ವೀಟು ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ನಮ್ಮ ಮನೆಗೆ ನಾನು 1 ಸ್ಪೂನ್ ಹಾಕ್ತೀನಿ. ನನ್ನ ಮಗ ಸ್ವೀಟ್ ತಿನ್ನಲ್ಲ ಜಾಸ್ತಿ, ಅದಕ್ಕೆ. ಇದು ಕುದಿ ಬರಲಿ. ಕುದಿ ಬಂದಮೇಲೆ ಒಂದು 5 ನಿಮಿಷ ಮಳ್ಳಬಿಟ್ಟು ಕೊತ್ತಂಬರಿ ಹಾಕಿ ಆಫ್ ಮಾಡೋಣ. ಈಗ ರಸ ಆಗಿದೆ, 5 ನಿಮಿಷ ಆಯಿತು ಮಳ್ಳಿ. ಸಾಕು, ಜಾಸ್ತಿ ಮಾಡೋದು ಬೇಡ. ಕೊತ್ತಂಬರಿ ಹಾಕ್ಕೋತೀನಿ. ಕೊತ್ತಂಬರಿ ಹಾಕ್ಕೊಂಡು, ಇದು ಟೊಮೊಟೊ ರಸ. ಒಂದು ಸಲ ಟ್ರೈ ಮಾಡಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ರೆಡಿ ಆಯಿತು, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ.